ನಮಸ್ಕಾರ ಸ್ನೇಹಿತರೆ, ಇಂದು ನಾವು ಸೃಷ್ಟಿಕರ್ತ ಬ್ರಹ್ಮದೇವನು ಹೇಗೆ ಜನಿಸಿದನು, ಬ್ರಹ್ಮಾಂಡದ ಆರಂಭ ಹೇಗಾಯಿತು ಎಂಬ ರೋಚಕ ಕಥೆಯನ್ನು ತಿಳಿದುಕೊಳ್ಳೋಣ. ಹಿಂದೂ ಪುರಾಣಗಳ ಪ್ರಕಾರ ಬ್ರಹ್ಮನ ಜನನದ ಬಗ್ಗೆ 2 ಪ್ರಮುಖ ಕಥೆಗಳಿವೆ. ಸೃಷ್ಟಿಯ ಆರಂಭದಲ್ಲಿ ವಿಷ್ಣುವಿನ ಹೊಕ್ಕಳಿನಿಂದ ದಿವ್ಯವಾದ ಒಂದು ಕಮಲ ಅರಳಿತು. ಆ ಕಮಲದ ಮೇಲೆ ಬ್ರಹ್ಮದೇವನು ಜನಿಸಿದನು. ತನ್ನ ಅಸ್ತಿತ್ವದ ಬಗ್ಗೆ ಕುತೂಹಲಗೊಂಡ ಬ್ರಹ್ಮನು ನಾನು ಎಲ್ಲಿಂದ ಬಂದೆ ಎಂದು ತಿಳಿಯಲು ಕಮಲದ ದಂಟಿನ ಮೂಲಕ ಸಾವಿರಾರು ವರ್ಷಗಳ ಕಾಲ ಕೆಳಕ್ಕೆ ಹೋಗಿ ಹುಡುಕಾಡಿದರು. ಅವರಿಗೆ ಮೂಲ ಸಿಗಲಿಲ್ಲ. ಸೃಷ್ಟಿ ಕಾರ್ಯವನ್ನು ಹೇಗೆ ಮಾಡಬೇಕೆಂದು ಅವರಿಗೆ ತಿಳಿಯದೆ ಗೊಂದಲದಲ್ಲಿದ್ದಾಗ ಇದ್ದಕ್ಕಿದ್ದಂತೆ ತಪ ತಪ ಎಂಬ ಧ್ವನಿ ಕೇಳಿಸಿತು. ಆ ಶಬ್ದವನ್ನು ಯಾರು ಹೊರಡಿಸುತ್ತಾರೆ ಎಂಬ ಕುತೂಹಲದಿಂದ ಹುಡುಕಿದರು. ಆದರೆ ಯಾರೂ ಕಾಣದಿದ್ದಾಗ ಅದನ್ನು ದೈವಿಕ ಆದೇಶವೆಂದು ಭಾವಿಸಿ ಬ್ರಹ್ಮನು ತನ್ನ ಕಮಲದ ಆಸನದ ಮೇಲೆ ಕುಳಿತು 1000 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಬ್ರಹ್ಮನ ಭಕ್ತಿಗೆ ಮೆಚ್ಚಿದ ಭಗವಾನ್ ವಿಷ್ಣುವು ಅವನಿಗೆ ವೈಕುಂಠದ ದರ್ಶನ ನೀಡಿದರು. ಅಲ್ಲಿನ ನಿವಾಸಿಗಳು ಆಕಾಶದಂತೆ ನೀಲಿ ಬೈಬಣ್ಣ, ತಾವರೆಯಂತಹ ಕಣ್ಣುಗಳು ಮತ್ತು ಹಳದಿ ಬಣ್ಣದ ವಸ್ತ್ರಗಳನ್ನು ಧರಿಸಿ ಅತ್ಯಂತ ಸುಂದರವಾಗಿ ಕಾಣುತ್ತಿದ್ದರು. 4 ತೋಳುಗಳಿದ್ದ ಅವರು ಮುತ್ತಿನ ಹಾರ, ಹವಳ ಮತ್ತು ವಜ್ರದ ಆಭರಣಗಳಿಂದ ಮಿಂಚುತ್ತಿದ್ದರು. ವೈಕುಂಠದಲ್ಲಿ ಭಕ್ತರ ಸುಂದರ ವಿಮಾನಗಳು ಹಾರಾಡುತ್ತಿದ್ದವು. ಇತ್ತ ಮಹಾಲಕ್ಷ್ಮಿ ಪ್ರಭುವಿನ ಪಾದ ಸೇವೆ ಮಾಡುತ್ತಾ ಅವರ ಗುಣಗಾನ ಮಾಡುತ್ತಿದ್ದರು. ಈ ದಿವ್ಯ ರೂಪವನ್ನು ಕಂಡ ಬ್ರಹ್ಮದೇವನು ಭಕ್ತಿಯಿಂದ ಕಣ್ಣೀರು ಹಾಕುತ್ತಾ ಶ್ರೀಹರಿಗೆ ನಮಸ್ಕರಿಸಿದರು. ಆಗ ವಿಷ್ಣುವು ಪ್ರಸನ್ನನಾಗಿ ವರವನ್ನು ಕೇಳು ಎಂದಾಗ ಬ್ರಹ್ಮನು ಸೃಷ್ಟಿ ಕಾರ್ಯದಲ್ಲಿ ನನಗೆ ಅಹಂಕಾರ ಬರದಂತೆ ಕಾಪಾಡು ಮತ್ತು ನಿನ್ನ ಸೃಷ್ಟಿ ಸ್ಥಿತಿ ಲಯ ರಹಸ್ಯವನ್ನು ತಿಳಿಸಿಕೊಡು ಎಂದು ಪ್ರಾರ್ಥಿಸಿದರು. ಸೃಷ್ಟಿಯ ಆರಂಭದ ಕುರಿತು ಮತ್ತೊಂದು ರೋಚಕ ಕಥೆ. ಹಿರಣ್ಯಗರ್ಭ. ಜಗತ್ತು ಇನ್ನೂ ಅಸ್ತಿತ್ವಕ್ಕೆ ಬರದಿದ್ದ ಕಾಲದಲ್ಲಿ ಎಲ್ಲೆಡೆ ಕತ್ತಲೆ ಮತ್ತು ನೀರು ಮಾತ್ರ ತುಂಬಿದ್ದಾಗ ಪರಮಾತ್ಮನು ತನ್ನ ದಿವ್ಯ ಶಕ್ತಿಯನ್ನು ನೀರಿನಲ್ಲಿ ಬಿತ್ತಿದನು. ಆ ಶಕ್ತಿಯ ಬೆಳಕು ಕೋಟಿ ಸೂರ್ಯರ ಪ್ರಭೆಯುಳ್ಳ ಒಂದು ಬೃಹತ್ ಚಿನ್ನದ ಮೊಟ್ಟೆಯಾಗಿ ಮಾರ್ಪಟ್ಟಿತು. ಇದನ್ನೇ ಪುರಾಣಗಳು ಹಿರಣ್ಯಗರ್ಭ ಎಂದು ಕರೆಯುತ್ತಾರೆ. ಸೃಷ್ಟಿಕರ್ತ ಬ್ರಹ್ಮದೇವ ಈ ಮೊಟ್ಟೆಯೊಳಗೆ ಒಂದು ದೀರ್ಘ ದೈವಿಕ ವರ್ಷದ ಕಾಲ ಧ್ಯಾನಸ್ಥನಾಗಿದ್ದನು. ನಂತರ ತನ್ನ ಸಂಕಲ್ಪ ಶಕ್ತಿಯಿಂದ ಅದನ್ನು 2 ಭಾಗಗಳಾಗಿ ಸೀಳಿದನು. ಆ ಮೊಟ್ಟೆಯ ಮೇಲ್ಭಾಗವು ವಿಶಾಲವಾದ ಆಕಾಶವಾಗಿ ಮತ್ತು ಕೆಳಭಾಗವು ಭವ್ಯವಾದ ಭೂಮಿಯಾಗಿ ರೂಪಾಂತರಗೊಂಡವು. ಹಾಗೂ ಇವೆರಡರ ಮಧ್ಯದ ಪ್ರದೇಶವು ಗಾಳಿ ಮತ್ತು ದಿಕ್ಕುಗಳಾಗಿ ನಿರ್ಮಾಣಗೊಂಡವು. ಹೀಗೆ ಒಂದು ದಿವ್ಯ ಮೊಟ್ಟೆಯಿಂದ ಇಡೀ ಬ್ರಹ್ಮಾಂಡದ ಸೃಷ್ಟಿ ಆಯಿತು ಎಂಬುದು ಈ ಕಥೆಯ ಸಾರಾಂಶ. ಹೀಗೆ ಬ್ರಹ್ಮನು ಸೃಷ್ಟಿಯ ಜವಾಬ್ದಾರಿಗಳನ್ನು ಹೊತ್ತು ಪ್ರಜಾಪತಿಗಳನ್ನು ಮತ್ತು ಸಮಸ್ತ ಜೀವರಾಶಿಯನ್ನು ಸೃಷ್ಟಿಸಿದನು. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೊಂದಿಗೆ ಹಂಚಿಕೊಳ್ಳಿ.